Okay, I'll ask you one simple question. Why do you invest? Yeah. The general answer is that to get returns, right? Yeah. But what I found Hmm. is that you should invest to get the real return. Say for example, 8% ರಿಟರ್ನ್ ಅಂತಾರೆ. ಸೊ 8% ಅನ್ನೋದು ಗ್ರಾಸ್ ರಿಟರ್ನ್ ಆಗುತ್ತೆ. ಹೌದು. ಓಕೆ, ಹ್ಮ್. ರಿಯಲ್ ರಿಟರ್ನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ 8% ಮೈನಸ್ ಟ್ಯಾಕ್ಸೇಷನ್. ಆಮೇಲೆ ಇನ್ನೊಂದು ವಿಷಯ ತುಂಬಾ ಜನ ನಾವು ಯೋಚನೆ ಮಾಡಲ್ಲ, ಅದು ಬಂದ್ಬಿಟ್ಟು ಇನ್ಫ್ಲೇಷನ್, ಹಣದುಬ್ಬರ ಅಂತ ನಾವು ಏನ್ ಹೇಳ್ತೀವಿ, ಹೌದು. ಇನ್ಫ್ಲೇಷನ್. ಸೊ ಇಂಡಿಯಾದಲ್ಲಿ ನಿಮಗೆ ಡಿಕೇಡ್ಸ್ ಟುಗೆದರ್ ಎವರೇಜ್ ಡಿಕೇಡ್ಸ್ ಇನ್ಫ್ಲೇಷನ್ ರೇಟ್ ತೆಗೆದು ನೋಡಿದ್ರೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ 6.5%. ರೈಟ್. ನಾವು ಇವಾಗ ನೀವು ಆ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಸ್ ಹೋಗಿ ಜಸ್ಟ್ ಟು ಗೆಟ್ ದಿ ರಿಟರ್ನ್ಸ್ ದೇ ಇನ್ವೆಸ್ಟ್ ಇನ್ ಒನ್ ಟ್ರೆಡಿಷನಲ್ ಸಿಸ್ಟಮ್, ರೈಟ್, ಎಕ್ಸ್ಪೆಕ್ಟಿಂಗ್ ದಟ್ 8% ತಗೋತೀನಿ ಅಂತ. ಟು ಅಚೀವ್ ಅ ಗೋಲ್ ಇನ್ ನೆಕ್ಸ್ಟ್ 5 years or next 10 years ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ 8% ಇಸ್ ಯುವರ್ ರಿಟರ್ನ್ ಮೈನಸ್ ಟ್ಯಾಕ್ಸೇಷನ್. ನೀವು 30% ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಇದ್ರೆ ಅಲ್ಲಿಗೆ ಬಂದ್ಬಿಟ್ರಿ. ಓಕೆ, ಸೊ ಇವಾಗ ಗೋ ಬ್ಯಾಕ್ ಟು ಮೈ ಫಾರ್ಮುಲಾ. ವೆನ್ ಯು ಇನ್ವೆಸ್ಟ್, ಥಿಂಕ್ ಅಬೌಟ್ ರಿಯಲ್ ರಿಟರ್ನ್ ಅಂತ ಹೇಳಿದಾಗ, ಟು ಚೇಸ್ ದಿ ರಿಟರ್ನ್ ಅಂಡ್ ಗೆಟ್ ದಿ ಟ್ಯಾಕ್ಸ್ ಬೆನಿಫಿಟ್, then you should invest in a product or invest in asset where you can get double digit return. Yeah. Okay. I took nearly 4 years to place Kotak Mutual Fund product on Nagendra. Okay. That was his observation time. He used to throw many questions. Why Kotak, you convince me anta? Because he's the guaranteed person for his investors what he's selling ಅನ್ನೋದು. That 4 ವರ್ಷ ಅವ್ರು ಟೈಮ್ ತಗೊಂಡು ನಿಮ್ದು ಪ್ರೊಸೆಸ್ ಏನು, ನಿಮ್ ಪ್ರಾಡಕ್ಟ್ ಏನು, ನಿಮ್ ಪರ್ಫಾರ್ಮೆನ್ಸ್ ಏನು, ಅಂಡ್ ಹೂ ಆರ್ ದಿ ಪೀಪಲ್, ಇದ್ರ ಬಗ್ಗೆ ಕ್ಲಾರಿಟಿ ತಗೊಂಡು ಆಮೇಲೆ ಕೋಟಕ್ ಮ್ಯೂಚುವಲ್ ಫಂಡ್ ನಾವು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರೋದು. ಸೊ ಎ ಲಾಂಗ್ ಪ್ರೊಸೆಸ್. ಫಾರ್ ದಟ್ ಐ ಹ್ಯಾಟ್ಸ್ ಆಫ್ ನಾಗೇಂದ್ರ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಎಲ್ಲ ಯೋಜನೆ ಸಂಬಂಧಿತ ದಾಖಲಾತಿಗಳನ್ನು ಜಾಗ್ರತೆಯಿಂದ ಓದಿರಿ.